ಅಜಿತ್, ಅಜಿತ್, ಮದುವೆ ಅಂದರೆ ಹಬ್ಬ, ಮದುವೆ ಅಂದರೆ ಸಂಭ್ರಮ, ಮನೆಯವರೆಲ್ಲರೂ ಸಂತೋಷವಾಗಿರೋ ದಿನಗಳು. ಆದರೆ ನೀನು ನನಗೇನಾಗಿದೆಯಮ್ಮ? ನಾನು ಆರಾಮಾಗಿದ್ದೀನಿ. ಏಯ್, ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಲ್ಲೋ? ನಾನು ನಿನ್ನ ಗಮನಿಸ್ತಾನೆ ಇದ್ದೀನಿ. ನಿಜ ಹೇಳು, ಅಂಜನಾ ನಿನ್ನ ಮನಸ್ಸಲ್ಲಿ ಇಲ್ವೋ ಅಥವಾ ಸಾಹಿತ್ಯ ನಿನ್ನ ಮನಸ್ಸಿಂದ ಹೋಗಿಲ್ವೋ? ಮಾತಾಡೋ. ಯಾಕೆ ಸುಮ್ಮನಾಗ್ಬಿಟ್ಟೆ? ಈಗ ನೀನು ಬುದ್ಧಿ ಹೇಳಿಸ್ಕೊಳ್ಳೋ ಸ್ಥಿತಿಲಿಲ್ಲ. ಆದರೂ ತಾಯಿಯಾಗಿ ಒಂದು ಮಾತು ಹೇಳ್ತೀನಿ. ಸಾಹಿತ್ಯ ನಿನ್ನ ಜೀವನದಲ್ಲಿ ಮುಗ್ದೋಗಿರೋ ಅಧ್ಯಾಯ ಕಣೋ. ಇನ್ನು ಎಷ್ಟು ದಿನ ಅಂತ ಅವಳ ನೆನಪಲ್ಲೇ ಕೊರಗ್ತಿರ್ತೀಯ? ಮರ್ತು ಬಿಡೋ, ನಮಗೋಸ್ಕರ ಮರ್ತು ಬಿಡೋ. ನೀನ್ ಪ್ರೀತಿಸಿದವರು ನಿನಗೆ ಸಿಗ್ಲಿಲ್ಲ ಅಂತ ನಿನ್ನ ಪ್ರೀತಿಸಿದವ್ರನ್ನ ನೀನು ದೂರ ಮಾಡ್ಬೇಕಾ? ಹೌದು ಕಣೋ, ಆ ಹುಡುಗಿನ ನೀನು ಎಷ್ಟು ಪ್ರೀತಿಸ್ತಿದ್ದೆ ಅನ್ನೋದು ನಿನಗೆ ಮಾತ್ರ ಗೊತ್ತು. ಆದ್ರೆ ಅಂಜನಾ ನಿನ್ನನ್ನ ಎಷ್ಟು ಇಷ್ಟಪಡ್ತಿದ್ದಾಳೆ ಅಂತ ಮನೆಯವ್ರು ಎಲ್ರಿಗೂ ಗೊತ್ತು. ತಾನು ಪ್ರೀತಿಸ್ತಿರೋ ಹುಡುಗನ್ನ ಮನೆಯವ್ರು ಎಲ್ಲರೂ ಒಪ್ಪಿದ್ದಾರೆ ಅಂತ ಗೊತ್ತಾದ ದಿನನೇ ಆ ಹುಡುಗಿಗೆ ಮದುವೆ ಆದ ಹಾಗೆ. ನೋಡು, ನಿನ್ನ ನಿರ್ಧಾರದ ಹಿಂದೆ ಅವಳ ನಗು ಇದೆ. ಅವಳ ನಗು ಹಿಂದೆ ಮನೆಯವ್ರ ಎಲ್ಲರ ಸಂತೋಷ ಇದೆ. ನಿನಗೆ ಗೊತ್ತು ಈ ಮದುವೆ ನಡೆಯೋದು ಈ ಮನೆತನಕ್ಕೆ ಎಷ್ಟು ಮುಖ್ಯ ಅಂತ. ಒಂದಾಗೋ ನಿಮ್ಮಿಬ್ರ ಹೃದಯದಿಂದ ಬೇರೆ ಆಗ್ತಿರೋ ಎಷ್ಟೋ ಹೃದಯಗಳನ್ನ ಒಂದು ಮಾಡುತ್ತೆ. ಅಜಿತ್, ಪ್ರೀತಿನ ಪ್ರೀತಿಯಿಂದ ಗೆಲ್ಲೋದಕ್ಕೆ ಮಾತ್ರ ಸಾಧ್ಯ ಕಣೋ. ನನಗೆ ನಂಬಿಕೆ ಇದೆ, ಅಂಜನಾ ನಿನ್ ಜೀವನದಲ್ಲಿ ಅಮೃತಧಾರೆ ಆಗ್ತಾಳೆ. ಏ, ನೀನ್ ಬೇರೆ ನಿರ್ಧಾರ ಮಾಡಿ ಮನೆಯವ್ರ ಮನ್ಸಿಗೆ ನೋವು ಕೊಡ್ಬೇಡ ಕಣೋ. ಚೆನ್ನಾಗಿ ಯೋಚನೆ ಮಾಡು.